ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಅಭ್ಯರ್ಥಿಗಳಲ್ಲಿ ಕಡ್ಡಾಯ ಕನ್ನಡ ಪೇಪರ್ ಕುರಿತು ತುಂಬಾ ಕನ್ಫ್ಯೂಷನ್ ಇದೆ. ಸೊ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರು. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಸೊ MCQ ಇರುತ್ತಾ, ರೈಟಿಂಗ್ ಇರುತ್ತಾ, ಸೊ ಎಷ್ಟು ಮಾರ್ಕ್ಸಿಗೆ ಈ ಒಂದು ಪೇಪರ್ ಇರುತ್ತೆ, ಸೊ ಕ್ವಾಲಿಫೈಡ್ ಮಾರ್ಕ್ಸ್ ಎಷ್ಟು, ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ, ಸೊ ಕೆಲವೊಬ್ರು ಈಗ ನಾವು ಏನಾದರೂ ಅಪ್ಲೈ ಮಾಡ್ಲಿಕ್ಕೆ ಬರುತ್ತಾ, ಸೊ ಯಾರೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರಿಬೇಕು, ಸೊ ಈ ಎಲ್ಲ ಕನ್ಫ್ಯೂಷನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ VA ಹುದ್ದೆಗೆ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕಾಗ್ತದೆ. ಸೊ ಕಂಪಲ್ಸರಿ ಎಲ್ಲರೂ ಕಡ್ಡಾಯ ಕನ್ನಡ ಎಕ್ಸಾಮ್ನ ಬರೀಲೇಬೇಕು ಯಾರೆಲ್ಲ ಅರ್ಜಿಯನ್ನು ಹಾಕಿದ್ದೀರಾ. ಸೊ ನಂತರ ನೋಡಿ, ಸೊ ನೀವು KPSCನಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೆದ್ರೂ ಕೂಡ, ಸೊ ಇಲ್ಲಿ KEನಲ್ಲಿ ಮತ್ತೊಮ್ಮೆ ನೀವು ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಸೊ ಇನ್ನೊಂದು ಏನಪ್ಪ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ MCQ ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಇರುತ್ತೆ. ಸೊ ತಾವು ಇಲ್ಲಿ ನೋಟಿಫಿಕೇಶನ್ ಅಲ್ಲಿ ನೋಡಬಹುದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು, ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ. ಅಂದ್ರೆ 150 ಮಾರ್ಕ್ಸಿಗೆ ಇದೊಂದು ಪೇಪರ್ ಇರುತ್ತೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಅಂದ್ರೆ ನೀವು ಕ್ವಾಲಿಫೈಡ್ ಆಗ್ಬೇಕಂದ್ರೆ ಮಿನಿಮಮ್ 50 ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು. ಸೊ ಕನಿಷ್ಠ 50 ಅಂಕಗಳನ್ನು ಗಳಿಸಿದ ಅಭ್ಯರ್ಥಿಗಳು ಆಯ್ಕೆಗೆ ಅರ್ಹರಾಗಿರುವುದಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಬಿಲೋ 50 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನೀವು VA ಪೇಪರ್ನಲ್ಲಿ ಔಟ್ ಆಫ್ ಔಟ್ ತೆಗೆದ್ರೂ ಕೂಡ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ, ಅರ್ಹರಾಗಿ ಪರಿಗಣಿಸಲಾಗುವುದಿಲ್ಲ. ಸೊ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಹುದ್ದೆಗಳ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಸೊ ಇದರಲ್ಲಿ ನೀವು ಏನು ಒಂದು ಅಂಕಗಳನ್ನು ಪಡಿತೀರಾ, ಇದು ಜಸ್ಟ್ ಫಾರ್ ಯುವರ್ ಲ್ಯಾಂಗ್ವೇಜ್, ಏನೋ ಒಂದು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಮಾಡ್ಲಿಕ್ಕೆ ಅಷ್ಟೇ ಇದೊಂದು ಎಕ್ಸಾಮ್ ಪೇಪರ್ ಆಗಿರುತ್ತೆ. ಸೊ ಈ ಯಾವುದೇ ರೀತಿಯಾಗಿ ಈ ಒಂದು ಮಾರ್ಕ್ಸ್ನ ನಿಮ್ಮ ಮೇನ್ ಎಕ್ಸಾಮ್ಗೆ ಆ್ಯಡ್ ಮಾಡೋದಿಲ್ಲ. ಸೊ ಇದು ಸಪ್ರೇಟ್ ಆಗಿರುತ್ತೆ, ಮೇನ್ ಪೇಪರ್ ಕೂಡ ಸಪ್ರೇಟ್ ಆಗಿರುತ್ತೆ. ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್. ಸೊ ನೀವು ಎಷ್ಟು ಈ ಭಾಷೆಯಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿದ್ದೀರಾ ಅನ್ನೋದಕ್ಕೆ ಮಾತ್ರ ಈ ಒಂದು ಟೆಸ್ಟ್ ಮಾಡಲಿಕ್ಕೆ ಸೊ ನಿಮ್ಮನ್ನು ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಸ್ತಿದ್ದಾರೆ. ಸೊ ಇದರಲ್ಲಿ ನೀವು 50 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಲೇಬೇಕು. ಸೊ 50 ಮಾರ್ಕ್ಸ್ನ ನೀವು ಪಡೆದು ಕ್ವಾಲಿಫೈಡ್ ಆದರೆ ಮಾತ್ರ ನಿಮ್ಮ ಒಂದು ಮೇನ್ ಪೇಪರ್ನ ಕನ್ಸಿಡರ್ ಮಾಡ್ತಾರೆ. ಸೊ ನಿಮ್ಮನ್ನು ಅಲ್ಲಿ ಪರಿಗಣಿಸ್ತಾರೆ. ಇನ್ ಕೇಸ್ ನೀವು ಇಲ್ಲಿ ಫೇಲ್ ಆಗಿ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗೆದ್ರೂ ಕೂಡ ನಿಮ್ಮ ಒಂದು ಪೇಪರ್ 1 ಪೇಪರ್ 2ನ ಪರಿಗಣಿಸಲಾಗುವುದಿಲ್ಲ, ಈ ಹುದ್ದೆಗೆ ನಿಮ್ಮನ್ನು ಪರಿಗಣಿಸಲಾಗುವುದಿಲ್ಲ. ಹಾಗಾಗಿ ಈ ಒಂದು ಕನ್ನಡ ಭಾಷಾ ಪರೀಕ್ಷೆ ಏನಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ಆಗಿರೋದ್ರಿಂದ ಇದರಲ್ಲಿ ನೀವು ಪಾಸ್ ಆಗಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಪಾಸ್ ಮಾಡಲೇಬೇಕಾಗ್ತದೆ. ಸೊ ಇನ್ನು ಕ್ವಶನ್ ಪೇಪರ್ ಪ್ಯಾಟ್ರನ್ ನಾನು ಹೇಳ್ದಂಗೆ ನೋಡಿ, ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಯಾವ ರೀತಿ KEಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಕೇಳ್ತಾರಂತ ನೋಡೋದಾದ್ರೆ ನೋಡಿ ಗರಿಷ್ಠ ಅಂಕಗಳು 150 ಇರುತ್ತೆ, 100 ಪ್ರಶ್ನೆಗಳಿರ್ತವೆ, ಪ್ರತಿ ಪ್ರಶ್ನೆಗೆ 1.5 ಅಂಕವನ್ನು ಇರುತ್ತೆ. ಸೊ 1.5 ಅಂಕ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದರಲ್ಲಿ ಇರೋದಿಲ್ಲ. ಸೊ 1.5 ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಇರುತ್ತೆ. ಸೊ ಪ್ರಶ್ನೆ ಯಾವ ಥರ ಕೇಳ್ತಾರೆ ಅಂತ ನೋಡೋದಾದ್ರೆ ನೋಡಿ, ಈ ಥರ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಒಂದು ಕ್ವಶನ್ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ. ಸೊ ನಿಮಗೆ ಆಪ್ಷನ್ 1, 2, 3, 4 ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು, ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ಸೊ ಯಾವುದೇ ರೀತಿ ರೈಟಿಂಗ್ ಇರೋದಿಲ್ಲ, ಎಲ್ಲ MCQ ಕ್ವಶನ್ಸ್ ಇರುತ್ತೆ. ಸೊ ಇದರಲ್ಲಿ ನೋಡಿ ಬೇಸಿಕಲಿ ಇದರಲ್ಲಿ ಏನಪ್ಪ ಅಂತಂದರೆ ಗ್ರಾಮರ್ ಬಗ್ಗೆ ಕೇಳ್ತಾರೆ. ಸೊ ಅದೇ ರೀತಿ ಕವಿಗಳ ಬಗ್ಗೆ ಕೇಳ್ತಾರೆ. ಸೊ ಈ ರೀತಿ ಒಂದು MCQ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಪೇಪರ್ ತುಂಬ ಈಸಿಯಾಗಿರುತ್ತೆ, ಆರಾಮಾಗಿ ನೀವು 100 ಮೇಲೆ ಅಬೌವ್ 100 ಸ್ಕೋರ್ ಮಾಡ್ಬೋದು. ಸೊ ಜಸ್ಟ್ ಬೇಸಿಕ್ ಥಿಂಗ್ಸ್ ನೀವು ನೋಡಿಕೊಂಡ್ರೆ ಗ್ರಾಮರ್, ಸಂಧಿ, ಸಮಾಸ, ಸೊ ಈ ಥರ ಒಂದು ಕ್ವಶನ್ಸ್ನ ಕೇಳ್ತಾರೆ. ಸೊ ಹಾಗಾಗಿ ಇನ್ನೊಂದೇನಪ್ಪ ಅಂತಂದರೆ ನೋಡಿ 2 hours ಟೈಮಿಂಗ್ ಇರುತ್ತೆ. ಓಕೆ, ಸೊ ಈ ಥರ ಒಂದು 2 hours ಟೈಮಿಂಗ್ ಇರುತ್ತೆ. ಸೊ ನೋಡಿ ತುಂಬ ಜನ ಇದು ಒಂದು ಕಮೆಂಟ್ ಮಾಡ್ತಾ ಇದ್ರು, ಸೊ ಈಗ ನಾವೇನಾದರೂ ಅಪ್ಲೈ ಮಾಡ್ಬೋದು ಅಂತ. ನೋಡಿ ಖಂಡಿತವಾಗಿ ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ, ಯಾಕಂದರೆ ಏನೊಂದು ಅಪ್ಲೈ ಮಾಡಲಿಕ್ಕೆ ಅವಧಿಯನ್ನು ಕೊಟ್ಟಿದ್ರು ಎಲ್ಲ ಮುಗ್ದೋಗಿದೆ. ಈಗ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ, ಎಕ್ಸಾಮ್ನ ಟೈಮ್ ಟೇಬಲ್ ಕೂಡ ಬಂದಿದೆ. ಸೊ ಈ ಒಂದು ಅಕಾಡೆಮಿ ಅಂದರೆ ಈ ವರ್ಷದ ಒಂದು 24 ಏನು VA ಹುದ್ದೆಗಳನ್ನು ಕರೆದಿದ್ರು, ಸದ್ಯಕ್ಕೆ ಯಾವುದೇ ರೀತಿ ಮತ್ತೆ ಈಗ ನೀವು ಅಪ್ಲೈ ಮಾಡಲಿಕ್ಕೆ
ಆಗೋದಿಲ್ಲ. ಸೊ ಈ ರೀತಿ ನೋಡಿ ಫ್ರೆಂಡ್ಸ್, ಐ ಹೋಪ್ ನಿಮ್ಮ ಎಲ್ಲ ಒಂದು ಕನ್ಫ್ಯೂಷನ್ಗಳು ಕ್ಲಿಯರ್ ಆಗಿದೆ ಅನ್ಕೊತೀನಿ. ಸೊ ಯಾವುದೇ ರೀತಿಯ ಟೆನ್ಷನ್ ಮಾಡ್ಕೋಬೇಡಿ, ಪತ್ರಿಕೆ ಈಸಿ ಇರುತ್ತೆ. ಸೊ ಆರಾಮಾಗಿ ನೀವು 50 ಸ್ಕೋರ್ ಮಾಡ್ಬೋದು. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ಸೊ 150 ಮಾರ್ಕ್ಸಿಗಿರುತ್ತೆ. ನೋಡಿ ಬುಕ್ಸ್ಗಳು ಯಾವ್ದು ಓದ್ಬೇಕಂದ್ರೆ ನೋಡಿ, ಕಂಪಲ್ಸರಿ ಕನ್ನಡ ಎಕ್ಸಾಮ್ಗೆ ನಿಮ್ಮ ನಾರ್ಮಲ್ ಏನು ಬೇಸಿಕ್ ಬುಕ್ಸ್ ಇದ್ದಾವೆ, ಲೈಕ್ 7ನೇ ತರಗತಿ ಬುಕ್ಸು, 6ನೇ ತರಗತಿ, 5ನೇ ತರಗತಿ ಮೇಲ್ಪಟ್ಟ ಪುಸ್ತಕಗಳನ್ನು ನೀವು ಓದಿದರೆ ಸಾಕು. ಅದರಲ್ಲಿ ಏನು ಕೇಳಿರ್ತಕ್ಕಂಥ ಒಂದು ಬೇಸಿಕ್ ಥಿಂಗ್ಸ್, ಗ್ರಾಮರ್ ಅಂಶಗಳನ್ನು ನೀವು ನೋಡ್ಕೊಂಡ್ರೆ ಸಾಕು, ಕ್ಲೀನಾಗಿ ಇದನ್ನು ನೀವು ಕ್ಲಿಯರ್ ಮಾಡ್ಬೋದು. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.